ಇನ್ನು ಶಂಕರ್ನಾಗ್ ಬಗ್ಗೆ ಹೇಳೋದಾದ್ರೆ, ನಾನು ಪ್ರಪ್ರಥಮವಾಗಿ ಶಂಕರ್ನಾಗ್ನ ಭೇಟಿ ಮಾಡಿದ್ದು 1971 ಏಪ್ರಿಲ್ ಕೇರಳದಲ್ಲಿ. ಆವಾಗಿನ್ನೂ ಶಂಕರ್ನಾಗ್ ಆರ್ಟಿಸ್ಟ್ ಆಗಿರ್ಲಿಲ್ಲ, ಬಾಂಬೆ ಹುಡುಗ ಆಗಿದ್ದ. ನಾನು ಶಂಕರ್ನಾಗು ಮತ್ತೆ ಇನ್ನೊಬ್ಬರಿಗೆ ಸೇರಿ ಅಲ್ಲಿ ಆಶ್ರಮದಲ್ಲಿ ರೂಮ್ ಕೊಟ್ಟಿದ್ರು. ಹೊರಗಡೆನೂ ಒಂದ್ ಸ್ವಲ್ಪ ಹೊತ್ತು ತಿರ್ಗಾಡ್ಕೊಂಬರಕ್ ಹೋಗ್ತಾ ಇದ್ವಿ. ಅಲ್ಲಿ ಸಿಗರೇಟ್ ತಗೊಂಡ, ಸೇದ್ದ. ಆಮೇಲೆ ಎಲ್ಲಿ ನಾನು ಅಲ್ಲಿ ಹೇಳ್ಬಿಡ್ತೀನೋ ಅಂತ ನನ್ನ ಬಾಯಿಗೂ ಒಂದ್ಸತಿ ಇಟ್ಟು ಸೇದು ಅಂದ. ನನ್ಗೇನ್ ಸೇದಕ್ ಬರ್ತಿರ್ಲಿಲ್ಲ, ಏನಿಲ್ಲ. ಶಾಸ್ತ್ರಕ್ಕೆ ನಾನು ಸೇದ್ದಂಗಾಯ್ತು. ಆಮೇಲೆ ಅಲ್ಲಿಂದ ನಾನೊಂದು ಕಾಗದ ಬರ್ತಿದ್ದೆ ಬಾಂಬೆಗೆ. ನೀನ್ ಹಾಡಿದ್ದು ಜಗಿ ಜಾಸ್ ಅಂತ ಒಂದು ಮರಾಠಿ ಹಾಡು ಹಾಡ್ಬೇಕಾಗಿತ್ತು ನೀನು, ಅದು ಹಾಡ್ಲೇ ಇಲ್ಲ ನನಗೋಸ್ಕರ ಅಂತ. ಇನ್ನೊಂದ್ಸತಿ ನಾವಿಬ್ರು ಅಲ್ಲಿ ಸಂಧಿಸಿದಾಗ ಆಶ್ರಮದಲ್ಲಿ ಖಂಡಿತ ನಾನು ನಿನ್ಗೋಸ್ಕರ ಹಾಡ್ತೀನಿ ಅಂತೆಲ್ಲ ಬರ್ದಿರೋ ಕಾರ್ಡ್ ಇನ್ನೂ ನನ್ನ ಹತ್ರ ಇದೆ, ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಅನಂತ್ನಾಗ್ ಅವ್ರು ಬಂದ್ರು ಬಾಂಬೆಯಿಂದ, ಶಂಕರ್ನಾಗೂ ಮುಂಚೆ. ಅವ್ರ ತಂದೆಯವ್ರು ನನ್ಗೆ ಹೇಳಿದ್ರು, ನಿನಗೆ ಇವರೆಲ್ಲ ಚೆನ್ನಾಗಿ ಗೊತ್ತಲ್ಲ, ಡೈರೆಕ್ಟರ್ ಅವರೆಲ್ಲ ಗೊತ್ತು, ನೀ ಸಿನಿಮಾದಲ್ಲೆಲ್ಲ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ಯಾ, ನೋಡು ಅನಂತ್ ಅವರು ಬರ್ಬೇಕು ಅಂತಿದ್ದಾರೆ ಫೀಲ್ಡ್ಗೆ, ನೋಡು ಅಂತ ಹೇಳಿದ್ರು. ನಾನು ಪುಟ್ಟಣ್ಣವ್ರಿಗೆ ಹೇಳಿದ್ದೆ ಫಲಿತಾಂಶ ಮಾಡ್ಬೇಕು ಅಂತಿದ್ದಾಗ. ಆಗದೇನೋ ನನ್ನ ಒಂದು ಅದಕ್ಕೆ ಫಲಿತಾಂಶ ಚಿತ್ರಕ್ಕೆ ಸಂಗೀತ ಮತ್ತು ನೃತ್ಯ ಪ್ರಾಧಾನ್ಯ ಇರುತ್ತೆ ಅಂತ ಬಿಗಿನಿಂಗ್ ನಲ್ಲಿ ಒಂದ್ ಸ್ವಲ್ಪ ಇತ್ತು. ಅವಾಗ ಹೇಳಿದೆ, ಅನಂತ್ನಾಗ್ ಒಳ್ಳೆ ಸಂಗೀತಗಾರರು, ಭಜನೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ಹಾರ್ಮೋನಿಯಂ ನುಡಿಸ್ತಾರೆ ಅಂತೆಲ್ಲ ಹೇಳಿದ್ದೆ. ಏನೋ ಅವ್ರು ಅಷ್ಟಾಗಿ ಆ ಕಡೆ ಗಮನ ಕೊಡ್ಲಿಲ್ಲ. ಅದೇನಂತ ನನ್ಗೆ ಇವತ್ತಿಗೂ ಬಗೆಹರಿತಾ ಇಲ್ಲ. ಆಮೇಲೆ ಆಡಿಷನ್ ಎಲ್ಲ ಇಟ್ಟಿದ್ರು, ಅವಾಗೆಲ್ಲ ಹೋಗಿದ್ದೆ. ಆಮೇಲೆ ಶಂಕರ್ನಾಗು ಶಂಕರ್ನಾಗ್ ನಾನು ನೋಡಿದ್ನಲ್ಲ ಕೇರಳದಲ್ಲಿ 59 ಸೆಕೆಂಡ್ಸ್ ನಲ್ಲಿ, ಅಂದ್ರೆ 1 ನಿಮಿಷನೂ ಆಗಿಲ್ಲ. ನಮ್ ಕನ್ನಡಗೆ ಒಂದು ಹೀರೋ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ ಮನಸ್ಸಿನಲ್ಲಿ. ಅದ್ ನೋಡಿ ಹೀರೋ ಆಗೇ ಬಂದ ಅವನು ಒಂದಾನೊಂದು ಕಾಲದಲ್ಲಿ. 78ನೇ ಇಸ್ವಿ ಏನೋ ಅದು ಬಿಡುಗಡೆ ಆಗಿದ್ದು. 71ರಲ್ಲಿ ನಾನು ಅನ್ಕೊಂಡಿದ್ದು 7 ವರ್ಷಕ್ಕಾದ್ಮೇಲೆ ಅವನ್ ಹೀರೋ ಆಗೇ ಬಂದ. ಅವಾರ್ಡು ತಗೊಂಡ ಆ ಪಾತ್ರಕ್ಕೋಸ್ಕರ ಅವಾರ್ಡ್. ಆಮೇಲೆ ನಾನು ಅವನ ಮನೆಗೆ ಹೋದಾಗ ಬೀರುನಲ್ಲಿ ತೆಗೆದು, ನೋಡೋ ನನ್ನ ಅವಾರ್ಡ್ ಅಂತ ಕೈ ಕೊಟ್ಬಿಟ್ಟು ಅವನ್ನೆಲ್ಲ ಒಳಗೋದ. ನಾನು ಆಮೇಲೆ ಎಲ್ಲರೂ ಮುಂದೆ ಇಟ್ರೆ ಬಿದ್ದಿದ್ರೆ ಹಾಳಾಗಿ ಹೋಗ್ಬಿಡುದು ಅಂದ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಹಿಂದೆ ಇಟ್ಟು ಬಟ್ಟೆ ಮುಚ್ಚಿಬಿಟ್ಟು ನಾನು ಬಂದೆ. ಅವ್ನು ಯಾವತ್ತು ಎಲ್ಲಿಟ್ಟಿಯೋ ನನ್ನ ಅವಾರ್ಡ್ ಅಂತಲೂ ಕೇಳಿಲ್ಲ. ಅದೆಲ್ಲ ತೆಗೆದು ಅವ್ನು ನೋಡಿದ್ನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಅವಾರ್ಡ್ ಅಂತೂ ಅಲ್ಲಿ ಭದ್ರವಾಗಿ ಮತ್ತೆ ನಾನು ಸೇಫ್ ಆಗಿ ಇಟ್ಬಿಟ್ಟು ಬಂದಿದ್ದೆ. ಆಮೇಲೆ ಅವ್ನ್ ಖುಷಿ ಇತ್ತು ನಾನು ಕೆಲಸ ಮಾಡ್ತಾ ಇರೋದು. ಆಕ್ಟಿಂಗ್ ಮಾಡಕ್ ಇಷ್ಟ ಇರೋದ್ರಲ್ಲೂ ಬೆಂತಟ್ಟವನು. ಅವ್ರು ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ತಾರಷ್ಟು, ಯಾರೊಬ್ರು ಮಿತಿ ಮೀರಿ ಮಾಡಕ್ ಆಗಲ್ಲ, ಅವ್ರ ಶಕ್ತಿ ಮೀರಿ ಮಾಡಕ್ ಆಗಲ್ಲ. ಎಲ್ಲಾ ಫಿಲಮ್ ನಲ್ಲೂ ಕರೆಸ್ಬೇಕು ಅಂತಿದ್ದ. ಜನ್ಮ ಜನ್ಮದ ಅನುಬಂಧದಲ್ಲಿ ಅವ್ರ ತಾಯಿನೇ ಕೇಳಿದ್ರು, ಏನ್ ವೇಷ ಇವನ್ಗೆ ಅಂತ. ವೇಷ ಅಂತ ಇದ್ರು ಅವ್ರು ಆ ಕಡೆಯವರು. ಆಮೇಲೆ ಇನ್ನೇನು ಪೂಜಾರಿ ವೇಷ ಅಂತ ಹೇಳಿದ್ದ ಶಂಕರ್ನಾಗು. ಯಾಕೋ ಅದಕ್ಕೂ ಬರ್ಲಿಲ್ಲ. ಮಿಂಚಿನ ಓಟಗೆ ಹೋಗಿದ್ದೆ ನಾನು, ಐಲ್ಯಾಂಡ್ಸ್ ಹೋಟ್ಲ್ಗೆ. ಅಲ್ಲಿ ಒಬ್ರು ಅವತ್ ಶಂಕರ್ನಾಗ್ ಇರ್ಲಿಲ್ಲ, ಕರ್ಕೊಂಡ್ ಹೋಗೋರು, ಅಲ್ಲೇ ಬೇಕಷ್ಟು ಜನ ಇದಾರೆ, ಇಲ್ಲಿಂದ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಕಟ್ ಮಾಡ್ಬಿಟ್ರು. ನೀವೇನ್ ಬೇಕಿಲ್ಲ ರೀ, ಅಲ್ಲೇ ಬೇಕಷ್ಟು ಜನ ಇದಾರೆ, ನೀವು ಹೋಗಿ ಈ ಪಿಕ್ಚರ್ ನಲ್ಲಿ ಇಲ್ಲ ಅಂತ ಕಳಿಸ್ಬಿಟ್ರು. ಇವತ್ತಿಗೂ ಇದಾರೆ ಅವರು, ನಾಟ್ ಟು ಮೆನ್ಷನ್ ದ ನೇಮ್. ಬಟ್ ನಾನ್ ಬಂದ್ಬಿಟ್ಟಿದ್ದೆ. ಆಕ್ಟ್ ಮಾಡ್ಲಿಲ್ಲ ಅದ್ರಲ್ಲಿ. ಮಿಂಚಿನ ಓಟ ಅಲ್ಲಿ ಆ ಟೀಮ್ನವ್ರೇನೆ. ಆಮೇಲೆ ಲಾಲಚ್ ಅಂತ ಇನ್ನೊಂದು, ಅದೇ ಇದೇನೆ ಹಿಂದಿನಲ್ಲಿ ಮಾಡಿದಾಗ ಅದೆಲ್ಲ ಬೆಳಗಾಮೋ ಎಲ್ಲೋ ಅಲ್ಲಿಗೆ ಹೋಗಿತ್ತು. ನಾನು ಮಫ್ಲರು ಎಲ್ಲ ಕಟ್ಕೊಂಡು, ಜ್ವರ ಅಂದ್ರೆ ಜ್ವರ, 102 ಡಿಗ್ರಿ ಇತ್ತು ಫೀವರು. ಹೋಗಿದ್ದೆ. ಆಮೇಲೆ ಗೊತ್ತಾಯ್ತು, ಡಾಕ್ಟರ್ನ ಕರೆಸ್ದ ಶಂಕರ್ನಾಗು. ಅಷ್ಟೊತ್ತಿಗೆ 105 ತನಕ ಬಂದ್ಬಿಟ್ಟಿತ್ತು. ಮಲಗ್ಬಿಟ್ಟಿದ್ದೆ ಸುಸ್ತಾಗಿ. ನಿನ್ನ ಪೇಷಂಟ್ ತರನೇ ಮಲಗಿರೋ ತರ ಮಾಡಿ ನಾನು ಸೀನ್ ಮಾಡ್ತೀನಿ ಅಂತ ಡಾಕ್ಟರ್ ಎದುರಿಗೆ ಹೇಳಿದ್ರು. ಡಾಕ್ಟರ್ ಆಮೇಲೆ ಬೈದ್ರು ಶಂಕರ್ನಾಗೆ, ನೀವು ಹಂಗೆಲ್ಲ ಮಾಡಂಗಿದ್ರೆ ನನ್ನ ಯಾಕ್ರಿ ಕರ್ಸಿದ್ರಿ, ನೀವೇ ಟ್ರೀಟ್ಮೆಂಟ್ ಕೊಡಿ, ನೀವೇ ಮಾತ್ರೆನೂ ಕೊಡಿ, ಔಷಧಿನೂ ಕೊಡಿ, ಇದೆಲ್ಲ ಮಾಡಂಗಿದ್ರೆ ಅವ್ನು ಇಲ್ಲಿಂದ ಹೋಗೋಂಗಿಲ್ಲ ಆಚೆಗೆ, ರೂಮಿಂದ ಇಲ್ಲೇ ಇರ್ಬೇಕು, ಒಬ್ರು ನೋಡ್ಕೊಳಕ್ ಒಬ್ರು ಇರ್ಬೇಕು ಅವ್ರಿಗೆ ಯಾವಲ್ಲೂ. ಜೊತೆಗೆ ಮಾತ್ರೆ ಎಲ್ಲ ತಗೋಬೇಕು. 5 ದಿವಸ ಆಗುತ್ತೆ ಅವ್ರಿಗೆ ವಾಸಿ ಆಗಕ್ಕೆ, ಜ್ವರ ಎಲ್ಲ ಇಳಿದ ನಾರ್ಮಲ್ ಆಗಕ್ಕೆ. ಆತರ ಎಲ್ಲ ಶೂಟಿಂಗ್ ಕರ್ಕೊಂಡು ಹೋಗ್ಬೇಡಿ ಅಂತ ಡಾಕ್ಟರ್ ಖಂಡಿತವಾಗಿ ಹೇಳಿ. ಹಂಗೆಲ್ಲ ಮಾಡಂಗಿದ್ರೆ ನನ್ ಕರಿಬೇಡಿ, ನಂಗೆ ತೋರಿಸ್ಲೇಬೇಡಿ ಅಂತ ಹೇಳಿದ್ರು ಅಲ್ಲಿವರು. ಸರಿ, ಬೆಳಿಗ್ಗೆ ಹೊರಟೋದ್ರು ಎಲ್ಲ ಶೂಟಿಂಗ್ಗೆ. ಮಧ್ಯಾಹ್ನದಷ್ಟೊತ್ತಿಗೆ ಊಟದ ಟೈಮ್ಗೂ ಏನೋ ಒಬ್ರು ಬಂದ್ರು ಟೀಮ್ನವ್ರೆ. ಮತ್ತೆ ಅವ್ರು ಹೇಳಿದ್ರು, ನೋಡು ಶಂಕರ್ನಾಗೆ ನೀನ್ ಇಲ್ಲಿ ಎಷ್ಟು ದಿವಸ ಇದ್ರು ಏನು ಅನ್ಕೊಳಲ್ಲ, ಏನು ಬೇಜಾರಾಗಲ್ಲ. ಆದ್ರೆ ಪ್ರೊಡ್ಯೂಸರು ರಣಜಿತ್, ಹಿಂದಿ ರಣಜಿತ್, ಅದು ಹಿಂದಿ ಪಿಕ್ಚರ್ ಅಲ್ಲ ಲಾಲಚ್ಚು, ಅವ್ನು ಬೇಜಾರು ಮಾಡ್ಕೊಂತಾರೆ, ಪೇಷಂಟ್ಸ್ನೆಲ್ಲ ಶೂಟಿಂಗ್ ಕರೆಸ್ತಾನೆ ಅಂತ, ನೀನು ಹೋಗ್ಬಿಡು ಬೆಂಗಳೂರಿಗೆ, ಅಲ್ಲಿ ವಾಸಿ ಮಾಡ್ಕೊ ಅಂತ ಹೇಳಿದ್ರು. ಸರಿ, ನಾನು ಮಾತಾಡ್ದೆ, ಅವ್ರಿಗೇನು ಇದು ಮಾಡ್ದೆ, ಬಂದ್ಬಿಟ್ಟೆ ನಾನು. ಅದೇನೇನ ಅದೇ ಪ್ರೊಡ್ಯೂಸರ್ ಶಂಕರ್ನಾಗ್ ಮೇಲೆ ಬೇಜಾರು ಮಾಡ್ಕೊಂತಾರೆ ಅಂತ ಹೇಳಿದ್ರು ಅವ್ರು. ಆಮೇಲೆ ಜವಾಬ್ದಾರಿನೂ ನಾವು ಎಲ್ಲ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಇಲ್ಲಿ ಶೂಟಿಂಗ್ ಕೆಲ್ಸಗಳೇ ಜಾಸ್ತಿ, ಎಲ್ರಿಗೂ ಇರುತ್ತೆ,
ನೀನ್ ನೋಡ್ಕೊಳಕ್ ಒಬ್ರು ಇಲ್ಲೇ ಇರ್ಬೇಕು ಅಂದ್ರೆ ಕಷ್ಟ, ನೀನು ಹೊರಟು ಅಲ್ಲಿ ವಾಸಿ ಮಾಡ್ಕೊ ಅಂತ ಹೇಳಿದ್ರು. ನಾನು ಹಂಗೆ ಜಾಗ ಖಾಲಿ ಮಾಡಿ ನಾನು ಬಂದೆ. ಬಟ್ ವಾಸಿ ಆಗಕ್ಕೆ ತುಂಬಾ ದಿವ್ಸನೂ ಆಯ್ತದ, ಬೇಗೇನು ವಾಸಿ ಆಗ್ಲಿಲ್ಲ. 5 ದಿವ್ಸಕ್ಕೆಲ್ಲ ಜ್ವರ ಹೋಗಿ ನಾರ್ಮಲ್ ಎಲ್ಲ ಆಗ್ಲಿಲ್ಲ, ತುಂಬಾ ಕಷ್ಟನೇ ಆಯ್ತು. ಮೋಸ್ಟ್ಲಿ ಯಾರ್ದೋ ಶಾಪ ಇರ್ಬೇಕಷ್ಟೇ ಅದು. ಇನ್ನೇನು ಹೇಳಲಾರೆ. ಆ ಥರ ಆಗಿ ಆ ಪಿಕ್ಚರ್ ಮಾಡಲಿಲ್ಲ. ನೋಡಿ ಸ್ವಾಮಿ ನಾವಿರದೆ ಹೀಗೋಗಿ ಫೋನ್ ಮಾಡಿದ್ರು, ಶಂಕರ್ನಾಗೆ ಫೋನ್ ಮಾಡೋರು, ಮ್ಯಾನೇಜರ್ಗಳು ಅಂತಲ್ಲ ಮಾಡಿ, ಅಂದರೆ ಲ್ಯಾಂಡ್ಲೈನ್. ಈ ಥರ ಏನು ಪಾತ್ರ ಅಂದರೆ ನಿಂದು ಇದು ಕಣೋ, ನೀನು ಕ್ಷಯರೋಗಿ ಅಂತ ಹೇಳಿದ್ರು. ಆಯಿತು ಬರ್ತೀನಿ ಇಂದ, ಇಲ್ಲಿ ಮಲ್ಲೇಶ್ವರಂನಲ್ಲಿ ಒಂದು ವಟಾರದಲ್ಲಿ ಶೂಟಿಂಗು ಬಾ ಅಂತ ಅಡ್ರೆಸ್ ಎಲ್ಲ ಹೇಳಿದ್ರು. ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ ನಾನೊಂದಿಷ್ಟು ಔಷಧಿಗಳು, ಥರ್ಮೋಮೀಟ್ರು, ಒಬ್ಬ ಹುಡುಗ ಬೇರೆ, ಅದೇ ಹುಷಾರ್ ತಪ್ಪಿದ್ರೆ ನೋಡ್ಕೊಳಕ್ಕೆ ಒಬ್ಬ ಹುಡುಗ, ಅವನ್ನ ನಾನು ಇಟ್ಕೊಂಡು ಮಫ್ಲರ್ ಸುತ್ತಕೊಂಡು ಜೋರಾಗಿ ಕೆಮ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ಇಷ್ಟು ಜಾಗದಲ್ಲಿ ಆ ಕಡೆಯಿಂದ ಇವ್ರು ನೋಡಿದ್ರು, ಅಭಯ ನಾಯ್ಡವರು. ಅವ್ರು ಬಿಡೇ ಇರು 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 ನಿಂತ್ಕೊಂಡು ಇಲ್ಲೇನು ಬಂದಿದ್ಯಾ ನೀನು ಕೆಮ್ಕೊಂಡು ಅಂತ ಕೇಳಿದ್ರು. ನಾನು ಹೇಳಿದೆ ಶೂಟಿಂಗು ಅಂತ. ಶೂಟಿಂಗು ಬೇರೆ ಇನ್ಯಾವಲ್ಲಾರು ಹುಷಾರಾದ್ಮೇಲೆ ಬಂದು ನೋಡು, ಶೂಟಿಂಗ್ ನೋಡೋಕ್ಕೋಸ್ಕರ ಇಲ್ಲಿಗೆ ಯಾಕೆ ಓಡ್ ಬಂದಿದ್ಯಾ ನೀನು, ಹೋಗು ಅಂದ್ರು. ಇಲ್ಲ ನನಗೆ ಬರಕ್ಕೆ ಹೇಳಿದಾರ ಯಾರೇ ಯಾವ ಚೆಪ್ಪಿಂಡಿ ಅಂತೇನೋ ಅಂದ್ರು ತೆಲುಗಿನಲ್ಲಿ. ಶಂಕರ್ನಾಗ ಈ ಕಡೆ ರಾವಯ್ಯ, ನಿನ್ಗೆ ಬುದ್ಧಿ ಉಂದ, ಹಾಗೆ ಇವನ್ ಹೋಗಿ ನೀನು ಶೂಟಿಂಗ್ ಕರೆದಿದ್ಯಲ್ಲ, ಏನು ಹುಷಾರಿಲ್ದೇ ಇರೋರ್ನೆಲ್ಲ ಯಾಕೆ ಕರೀತೀಯ ಶೂಟಿಂಗ್ಗೆ ಅಂತ ಬೈದ್ರವರು. ಶಂಕರ್ನಾಗ್ ಬಂದು ನನ್ನ ಬೆನ್ಗಿನ್ ಸವರ್ಕೊಂಡು, ಯಾಕೋ ನನ್ಗೆ ಹೇಳ್ಬಾರ್ದ ಹುಷಾರಿಲ್ಲ ನಿನಗೆ ಅಂತ, ನೀನು ಯಾಕೆ ಹಿಂಗೆ ಬಂದಿದ್ಯಾ, ಏನು ಇಷ್ಟು ಜೋರ ಕೆಮ್ತಾ ಇದೆಯಾ ಬೇರೆ ನೀನು, ಹೋಗು ನಾನು ನಿನಗೆ ಬೇರೆ ಯಾವ್ದಾದ್ರು ಪಾತ್ರಕ್ಕೆ ಕರಿತೀನಿ, ಪರವಾಗಿಲ್ಲ ಹೋಗು, ಇವತ್ತು ಹೋಗ್ಬಿಡು ನೀನು ಅಂದು. ಅವ್ರು ಹೇಳ್ತಾ ಇದ್ದಾರಲ್ಲ ಹೋಗ್ಬಿಡು ಅಂದ್ರು. ಇಲ್ಲ ನಾನು ಮಾಡ್ತೀನಿ ಆ್ಯಕ್ಟಿಂಗ್, ಬೇಡಪ್ಪ ನೀನು ವಾಸಿ ಮಾಡಿಸ್ಕೊ ಹೋಗು, ನೋಡಿ ಹಿಂಗೆ ಕೆಮ್ತಾ ಇದೆಯಾ ಅಂತ ಸ್ವಲ್ಪ ಹಿಂದಿಂದನೇ ಹೋದ್ರು ಅವರು ಶಂಕರ್ನಾಗುನು. ಆಮೇಲೆ ನಾನು ಹೇಳಿದೆ ಏನಿಲ್ಲ, ನಾನು ಹುಷಾರಿಲ್ಲ ಏನು, ನಾನು ಐ ಆಮ್ ರೆಡಿ ಟು ಆ್ಯಕ್ಟ್ ಅಂತ. ಮತ್ತೆ ಇವಾಗ ಕೆಮ್ತಿದ್ಯಲ್ಲ ಅಂದೆ, ಅದು ನಾ ರಿಹರ್ಸಲ್ ಮಾಡಿದ್ದು. ಯಾಕೆ ರಿಹರ್ಸಲ್ ಏನು, ನೀನೇ ಹೇಳಿದ್ಯಲ್ಲ ಕ್ಷಯರೋಗಿ ಅಂತ, ಅದಕ್ಕೆ ಇದೆಲ್ಲ ಪ್ರಿಪರೇಷನ್ ನಾನು ಮಾಡ್ಕೊಂಡಿರೋದು, ಈ ಹುಡುಗನ ಅದಕ್ಕೆ ಕರ್ಕೊಂಬಂದಿರೋದು. ಇದೆಲ್ಲ ಔಷಧಿ ಸುಮ್ಮನೆ ಸೀನಿಗೆ ಬೇಕಾಗುತ್ತೆ ಸೆಟ್ಗೆ ಅಂತ ತಗೊಳ್ಳೋದಲ್ಲ, ಇದೆಲ್ಲ ಮಾತ್ರೆಗಳು ಎಷ್ಟೋ ತಿಂದಾಗೋಗಿದೆ, ಖಾಲಿ ಇರೋದು ಎಲ್ಲ ಇದೆ. ಥರ್ಮೋಮೀಟರ್ ಸುಮ್ಮನೆ ಎಲ್ಲ ಡ್ರಾಮಾಗೋಸ್ಕರ ತಂದಿರೋದಷ್ಟೇ ನಾನು ಅಂತ. ಆ ಶಂಕರ್ನಾಗ ಹೇಳ್ದ, ನೋಡಿ ಇಂಥವ್ರು ಇದ್ದಾರೆ ಕನ್ನಡದಲ್ಲಿ, ಯಾರು ಇವ್ರನ್ನ ಇದೇ ಮಾಡ್ತಿಲ್ಲ, ಕೇರೆ ಮಾಡ್ತಾ ಇಲ್ಲ, ಎಂತ ಆರ್ಟಿಸ್ಟ್ ಬಾಬಾ ಅಂತ ಒಳಗೆ ಅಂತ ಕರ್ಕೊಂಡೋಗಿ ಆ ಪಿಕ್ಚರ್ನಲ್ಲಿ ಫುಲ್ ಮಾಡಿಸಿದ್ರು. ಡಬ್ಬಿಂಗ್ನಲ್ಲಿ ನಾನು ಕೆಮ್ಮಿದ್ರೆ ಸೌಂಡ್ ಇಂಜಿನಿಯರ್ ಮೆತ್ತ ಕೆಮ್ಮಯ್ಯ, ನಮ್ಗೆ ಇಲ್ಲಿ ನಮ್ಮ ಕಿವಿಯೆಲ್ಲ ಹಾಳಾಗ್ತಾ ಇದೆ, ಏನು ಇಷ್ಟು ಜೋರಾಗಿ ಒಡೆದೋಗೋಂಗೆ ಕೆಮ್ತಾ ಇದೆಯಾ ನೀನು ಅಂತ ಶಂಕರ್ನಾಗ್ ಎಲ್ಲಿಂದ ಕರ್ಕೊಂಬಂದ್ರಿ ಇವನ್ನ, ಅವ್ನು ನಿಜವಾಗ್ಲೂ ಕೆಮ್ಮ ಇಲ್ಲ ಅವನು ಡಬ್ಬಿಂಗ್ಗೋಸ್ಕರ ಆ ಥರ ಕೆಮ್ತಾ ಇದ್ದಾನ ಅಂತ ಅವರು ಕೇಳಿದ್ರು. ಇಲ್ಲ ಅವನು ನಿಜವಾಗ್ಲೂ ಕೆಮ್ಮಲ್ಲ, ಅದು ಭಯ ಬೀಳ್ಬೇಡಿ, ಅವನು ಆ್ಯಕ್ಟಿಂಗಿಗೆ ಆ ಥರ ಮಾಡ್ತಾ ಇದ್ದಾನೆ, ಶೂಟಿಂಗ್ ಟೈಮ್ನಲ್ಲೂ ಹಾಗೆ ಕೆಮ್ಮಿದ್ದ, ಅದಕ್ಕೆ ಡಬ್ಬಿಂಗ್ನಲ್ಲೂ ಹಾಗೆ ಕೆಮ್ತಾ ಇದ್ದಾನೆ ಅಂತ. ಆಮೇಲೆ ತುಂಬಾ ಚೆನ್ನಾಗಿ ಬಂದಿದ್ದು, ತುಂಬಾ ದೊಡ್ಡ ಪಾತ್ರಗಳು ಎಲ್ಲ ಎಡಿಟಿಂಗ್ನಲ್ಲಿ ಎಲ್ಲ ಹೋಗ್ಬಿಟ್ಟಿದೆ, ಎಷ್ಟು ಟ್ರಿಮ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಉದ್ದ ಜಾಸ್ತಿ ಆಯ್ತು ಅಂತ ನನ್ನ ಪಾತ್ರಗಳೇ ಎಷ್ಟೋ ಇದಾಗಿದೆ. ಭಾಗ್ಯದ ಲಕ್ಷ್ಮಿ ಬಾರಂನಲ್ಲೂ ನಂದು ಬಾಲಕೃಷ್ಣ ಅವ್ರದ್ದು ಇಬ್ಬರದೇ ಕಾಂಬಿನೇಷನ್, ಸಂಗೀತಂ ಶ್ರೀನಿವಾಸರವರು ಒಂದು ಒಳ್ಳೆ ಸೀನ್ ಬರೆದು ಚೆನ್ನಾಗಿ, ನಾನು ಟೇಕ್ಸ್ಗಳು ಜಾಸ್ತಿ ತಗೊಂಡೆ, ನನ್ನ ಕೈಲಿ ಮಾಡಿಸಿದ್ರು. ತಗೊಂಡಿದ್ರೆ ನಾನು ತಗೊಂತಾ ಇದ್ದೆ, ಅವ್ರು ಬಿಡ್ತಾ ಇರ್ಲಿಲ್ಲ. ಅವ್ರಿಗೆ ತೃಪ್ತಿ ಆಗೋ ತನಕ ಎಷ್ಟೇ ಟೇಕ್ ಆದ್ರೂ ಬೇಜಾರು ಮಾಡದೆ ತಗೊಂತಾ ಇದ್ರು. ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಆದ್ರೆ ಪಿಕ್ಚರ್ನಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ನಡೆದಿದ್ದು, ಅಲ್ಲಿ ಬೋರ್ಡಲ್ಲಿ ಹಾಕ್ತಾ ಇದ್ರು ಅವತ್ತು ಯಾರ್ಯಾರು ಆಕ್ಟ್ ಮಾಡ್ತಾ ಇದಾರೆ ಅಂತ ಹೆಸರುಗಳು ಹಾಕೋರು. ಅಲ್ಲಿ ಇದ್ದಿದೆ 2 ಸೆಟ್ ಅಲ್ಲಿ, ಒಂದೊಂದ್ ಸೆಟ್ ಅಲ್ಲಿ ಏನೇನು ಅಂತ ಅಲ್ಲಿ ಅವ್ರು ಹಾಕಿದ್ದು. ಅವತ್ತು ಖುಷಿಯಾಗಿದೆ, ನನ್ನ ಹೆಸರು ಬಂದಿರುತ್ತೆ ಅಂತ ಹೋಗಿ ನೋಡ್ತೀನಿ, ಬಾಲಕೃಷ್ಣ ಅಂಡ್ ಪ್ರಣಯ್ ಮೂರ್ತಿ ಅಂತ ಇರುತ್ತೆ ಅಂತ ನಾನು ನೋಡಿದ್ರೆ ಬಾಲಕೃಷ್ಣ ಅಂಡ್ ಅದರ್ಸ್ ಅಂತಿದೆ. ನಾನು ಅನುಭವಿಸಿದೀನಿ, ಏನು ಬಾಯ್ ಬಿಟ್ಟು ಬಿಸಿ ತುಪ್ಪದ ತರ, ನುಂಗೋಕ್ಕೂ ಆಗಲ್ಲ, ಇದ್ ಮಾಡಕ್ಕೂ ಆಗಲ್ಲ ಆ ಥರ. ಆಮೇಲೆ ಶಂಕರ್ನಾಗ್ ಅವರು ಆ ಥರ ಇದು ಮಾಡಿ, ನೋಡಿ ಸ್ವಾಮಿ ನಾವು ಇರೋದೇ ಈಗಲೇ ಬೆನ್ತಟ್ಟಿ ತಗೊಂಡ್ರು, ಮಾಲ್ಗುಡಿ ಡೇಸ್ನಲ್ಲೂ ಕರೆಸಿದ್ರು. ಆಮೇಲೆ ಯಾವುದೋ ಒಂದು ಪದ ಅವ್ರಿಗೆ ಹಿಂದಿ ಪದ ಬರ್ತಿರ್ಲಿಲ್ಲ, ಇಮ್ಮಾರಲ್ ಅನ್ನೋದಕ್ಕೆ ಏನು ಹಿಂದಿಲಿ ಅಂತ ಯೋಚನೆ ಮಾಡ್ತಾ ಇದ್ರು. ಆಮೇಲೆ ನಾನು ಜೋರಾಗಿ ಅನೈತಿಕ್ ಅಂದೆ. ಆಮೇಲೆ ಓಕೆ ಗುಡ್ ಅಂದ್ಬಿಟ್ಟು ಅದನ್ನ ತಗೊಂಡ್ರು. ಆಮೇಲೆ ಬಂದು ಕೇಳಿದ್ರು, ಯಾರು ಹೇಳಿದ್ದು ನನಗೆ, ಯಾರು ಅದನ್ನ ಇದು ಕೊಟ್ಟಿದ್ದು, ಆ ವರ್ಡ್ ಯಾರು ಕೊಟ್ಟಿದ್ದು, ಪಕ್ಕದವ್ರಿಗೆ ಗೊತ್ತು ನಾನು ಹೇಳಿದೆ ಅಂತ, ಈ ಕಡೆ ಪಕ್ಕದವ್ರು ನನಗೆ ಗೊತ್ತು. ಅವ್ರು ಬಂದು ನಿಮ್ ಜಾಗದಲ್ಲಿ ನಿಂತ್ಕೊಳ್ತಾ ಇದ್ರು, ಒಬ್ರು ಹೇಳಲಿಲ್ಲ. ಆಮೇಲೆ ನಿನ್ ವಾಯ್ಸ್ ನನಗೆ ಗೊತ್ತಿಲ್ವಾ, ನೀನ್ ಹೇಳಿದ್ದಲ್ಲ ಅಂತ ಬೆಂತ ಅನ್ಸುತ್ತೆ.
ಅವರು ಹೋದ್ರು. ಆತರ ತುಂಬಾ ನನ್ನ ಪ್ರೋತ್ಸಾಹ. ಮೊದ್ಲಂತೂ ಎದ್ ನಿಂತ್ಕೊಂಡು ಅವ್ರ ಚೇರ್ನಲ್ಲಿ ಕೂರ್ಸೋರು, ಒಂದ್ ಚೇರಲ್ಲಿ ಅವ್ರು ಕೂತಿದ್ರೆ ನಮ್ಮವ್ರಿಗೆಲ್ಲ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವನೇನ್ ಶಂಕರ್ನಾಗ್ ಲೆವೆಲ್ ಅಲ್ಲ ಏನಲ್ಲ, ಇವ್ರ್ಯಾಕೆ ಹಿಂಗ್ ಇದ್ ಮಾಡ್ತಾರ ಅವನ್ನ ಅಂತ. ಅದೇನೋ ಗ್ರಾಜುಯಲ್ ಆಗಿ ಅದ್ ನಾರ್ಮಾಲಿಟಿ ಬಂದ್ಬಿಡ್ತು. ಮುಂಚೆ ಬಲವಂತವಾಗಿ ಕೂರ್ಸಿ ಅವ್ರು ನಿಂತಿರೋರು, ಅವ್ರ ಚೇರ್ ಇನ್ನೊಂದು ಬರ್ಬೇಕಿತ್ತು. ಆಮೇಲೆ ಕೂತಿದ್ ಚೇರಲ್ಲಿ ಎದ್ದು ಕೂರ್ಸೋರು. ಯಾಕೆಂದ್ರೆ ಈ 71 ಇಂದ ಇತ್ತಲ್ಲ ನಮ್ಮ ಅವರ ಲಿಂಕ್, ಈ ಸಿನಿಮಾದಲ್ಲಿ ಪ್ರಾರಂಭ ಆಗಿದ್ದಲ್ವಲ್ಲ. ಆ ಸ್ನೇಹ, ಆ ಪ್ರೀತಿ, ಆ ಗೌರವ ಅದೆಲ್ಲ ಅಲ್ಲಿಂದನೇ ಇಬ್ಬರಿಗೂ ಪರಸ್ಪರ ಅದು ಉಳಿದಿತ್ತು. ಅದು ಯಾವತ್ತಿಗೂ ಉಳಿತದು. ಈಗ ನಾವು ಈ ಚಿತ್ರಲೋಕದ ವಿಡಿಯೋವನ್ನ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹಂಚಿ, ಹಾಗೆ ಲೈಕು ಮಾಡಿ.